ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ತಮ್ಮನೇಲಲ್ಲಿ. ಇವತ್ತಿನ ರೆಸಿಪಿ ಬಂದು ಶಂಕರ್ ಪೋಳಿ ಅಥವಾ ಗಲಗಲ. ಸ್ವೀಟು ಮತ್ತು ಖಾರ ಎರಡೂ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 250 ಗ್ರಾಮ್ ಸಕ್ಕರೆನ ಒಂದು ಗ್ಲಾಸ್ ನೀರಲ್ಲಿ ಕರಗಕ್ಕಿಟ್ಟಿದ್ದೀನಿ. ನೀವು ಪೌಡ್ರು ಬೇಕಾದ್ರೂ ಮಾಡಿ ಹಾಕಿ, ಇಲ್ಲ ಥರ ಸಕ್ಕರೆ ಕರಗಿಸ್ಬಿಟ್ಟು ಬೇಕಾದ್ರೂ ಹಾಕಿ. ಅರ್ಧ kg ಮೈದಾ ಯೂಸ್ ಮಾಡ್ತಾಯಿದ್ದೀನಿ ಸ್ವೀಟಿಗೆ. 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ನಿಮಗೆ ಲೇಯರ್ ಬರುತ್ತೆ ಶಂಕರ್ ಪೋಳಿ ಅಥವಾ ಗಲಗಲ. ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಮತ್ತು ಒಟ್ಟಿಗೆ ಹಾಕೋ ಬದಲು ಸ್ವಲ್ಪ ಹಾಕಿ ಕಲಿಸ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಸಕ್ಕರೆ ನೀರು ಏನು ನೆನೆಸಿಟ್ಕೊಂಡಿದ್ವಲ್ಲ ಸಕ್ಕರೆನ ಅದು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದ ಕಲಿಸ್ಕೊಂಡ್ರೆ ಸಾಕು. ಚೆನ್ನಾಗೆ ಒಂದೇ ಸಲ ಮಿದ್ಬಿಟ್ಟು ಗಟ್ಟಿ ಕಲಿಸ್ಕೊಂಡ್ಮೇಲೆ ಒಂದು 10ರಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಚೆನ್ನಾಗಿ ನಾದಿ ಪ್ಲೇಟ್ ಮುಚ್ಚಿಡಿ. ತಿರ್ಗಾ ನಾದಂಗಿರಲ್ಲ. ಇವಾಗ ನೆಕ್ಸ್ಟು ಖಾರದ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೂ ಅರ್ಧ kg ಮೈದಾ ತೊಗೊತಾ ಇದ್ದೀನಿ. ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. 1 ಸ್ಪೂನಷ್ಟು ಓವಿನ ಕಾಳು ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಅಂದರೆ ನಾನು ಸ್ವಲ್ಪ ರಫಾಗಿ ಮಾಡಿದ್ದೀನಿ, ಆ ಪುಡಿ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಾಯ್ದ ಎಣ್ಣೆನ ಸ್ವಲ್ಪನೇ ಹಾಕ್ಕೊಂಡು ಬೆರೆಸ್ಕೊತಾ ಇದ್ದೀನಿ. ಇದಕ್ಕೊಂದು 100 ಗ್ರಾಮ್ ಅಷ್ಟು ಹಾಕ್ತಾಯಿದ್ದೀನಿ. ಖಾರಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೀರು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚಪಾತಿ ಹಿಟ್ಟಷ್ಟೇ ಗಟ್ಟಿ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಟ್ಬಿಡಿ. ಒಂದು 10-15 ನಿಮಿಷ ಮುಚ್ಚಿಟ್ರೆ ಸಾಕು, ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ಸ್ನ್ಯಾಕ್ಸ್ ಇದು. ಇನ್ನೇನು ಮಳೆಗಾಲ ಶುರು ಆಗ್ತಾಯಿದೆ. ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ತಿನ್ಬೋದು. ಮತ್ತು ಟ್ರಾವೆಲ್ ಮಾಡೋಕೆ ತೊಗೊಂಡೋಗ್ಬೋದು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಇದು ಸ್ವೀಟ್ದು ನಾನು ಮಾಡ್ತಾಯಿದ್ದೀನಿ. ಈಗ ಫಸ್ಟು ಎರಡು ಒಟ್ಟಿಗೆ ಕರಿಯೋದ್ರೆ ಏನಾಗುತ್ತೆ, ಖಾರ ಫಸ್ಟ್ ಕರೆದ್ಬಿಟ್ರೆ ಸ್ವೀಟ್ದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫಸ್ಟು ಸ್ವೀಟ್ದು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪು, ಸ್ಕ್ವಯರ್ ಬೇಕಾ, ಡೈಮಂಡ್ ಶೇಪ್ ಬೇಕಾ, ನೀವು ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಈ ಥರ ಮಾಡಿಬಿಟ್ಟು ಅದನ್ನ ಸಪ್ರೇಟ್ ತೊಗೊಂಡು ಒಂದು ಪ್ಲೇಟಲ್ಲಿ ತೊಗೊಂಡು ಎಣ್ಣೆ ಅಷ್ಟರೊಳಗೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸಣ್ಣ ಉರಿಲಿ ಫ್ರೈ ಮಾಡಬೇಕಿದು. ಮತ್ತು ನೋಡಿ, ಇದು ಇಷ್ಟು ದಪ್ಪ ಇರಲಿ, ಆ ಲೇಯರು ನಿಮಗೆ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಕರ್ದಿದ ತಕ್ಷಣ ನಿಮಗೆ ಅದು ಮೆತ್ತಗೆ ಅನಿಸುತ್ತೆ. ಆದರೆ 1 ಅವರ್ 2 ಅವರ್ ಬಿಟ್ಟ ಮೇಲೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಆಲ್ರೆಡಿ ಮಾಡ್ತಾ ಇರೋರು ಬೇರೆ ಇನ್ನೇನಾದ್ರು ಹಾಕಬೇಕಾ ಅಥವಾ ಏನಾದ್ರು ನಾನು ಮಿಸ್ಟೇಕ್ ಮಾಡಿದ್ದೀನ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಚೇಂಜಸ್ ಮಾಡ್ಕೊತೀನಿ ನೆಕ್ಸ್ಟ್ ಮಾಡೋವಾಗ. ಅಡುಗೆ ಮಾಡ್ತಾ ಕಲಿತಾ ಎಷ್ಟೊಂದು ಇರುತ್ತೆ ಕಲಿಯೋದು. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾಯಿರ್ತಾರೆ. ಸೊ ನಾನು ಅದಕ್ಕೆ ಯಾವಾಗಲೂ ಹೇಳೋದು, ನಿಮ್ಮ ಕಡೆ ಹೇಗೆ ಮಾಡ್ತೀರಾ ನನಗೂ ಹೇಳ್ಕೊಟ್ರೆ ನಾನು ಅದನ್ನ ಕಲ್ತ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿ ತೋರಿಸ್ತೀನಿ. ಈಗ ಖಾರದ್ದು ಮಾಡ್ತಾಯಿದ್ದೀನಿ. ಸೇಮ್ ಪ್ರೊಸೀಜರು. ಒಂದು ದಪ್ಪ ತಿಕ್ಕಾಗಿ ಹರ್ಕೊಳ್ಳೋದು, ಕಟ್ ಮಾಡೋದು. ನಾನು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿದೆ ಖಾರದ್ದು ಮಾತ್ರ. ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಎಲ್ಲನೂ. ಮನೇಲೆಲ್ಲರೂ ಇಷ್ಟಪಟ್ಟರು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಜಾಸ್ತಿ ಮಾಡಿ ತೋರಿಸ್ತಾ ಇರ್ತೀನಿ ರೆಸಿಪೀಸು. ಮತ್ತು ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀನಿ ಅದನ್ನ ಹಾಕೋಕ್ಕೆ. ಇದೂ ಅಷ್ಟೇ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟರೆ ಕರ್ಗಾಗ್ಬಿಡುತ್ತೆ. ತುಂಬ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಎರಡು ಕಡೆನೂ ಫ್ರೈ ಆಗಿದೆ, ತೆಗೆದಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು ಖಾರದ್ದು. ನೋಡಿ, ಇದು ಖಾರದ್ದು ಮತ್ತು ಇದು ಸ್ವೀಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.